ಅಲ್ಲ ಕನಕ, ನೋಡಕ್ಕ, ನೋಡು ದರದ್ರು ಬಡ್ಡೆ ಇದ ಯಾವ ಬುದ್ಧಿ ಕಲ್ತವನೆ ಅಂತ ನೋಡು. ಅಲ್ಲ ಕನಕ, ಜ್ಞಾನ ಬೇಡ್ಬೇಕ, ಜ್ಞಾನ ಬೇಡವಾ? ಹಾಂ, ಮನೇಲಿ ಮಗ ಅದೇ ಹೊಸ ಮಗ, ನನ್ನ ಮಗಿಗೆ ದಿಕ್ಕ್ಯಾರು ನನ್ನ ಬಿಟ್ರೆ ಮಗಿನ ಬಗೆ ಯಾಕ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ. ಯಾವಾಗ ಹೆಣ್ಮಗ ಆಯಿತು ಅಂತ ಗೊತ್ತಾಯ್ತು ಬಡಿದ ಬಾಣ್ತಿಗಳಾಗ ತಿರುಗಿ ನೋಡ್ತಿದ್ದಿಲ್ಲ ಕನಕೋ. ಏನು 9 ತಿಂಗಳಿಗೊಂದು 3 ಸತಿ ಬಂದಿದ್ದಾನೇನೋ ಅಷ್ಟೇ. ಯಾವ ಬಾಣ್ತಂದಲ್ಲಿ ಏನು ಒತ್ಕೊಬಂದಿದ್ದಾನವ, ಏನು ಒತ್ಕೊಬಂದಿದ್ದಾನೋ ನನ್ನ ಮಗ ಅಂತ. ಅದು ಕಂಡ್ರೆ ಆಸೆನೇ ಇಲ್ಲ ಅಂತ ಹೇಳ್ತೇವನಿ ಅಲ್ಲ. ಸರಿಯಾದ ಮುರ್ಬೇಕದ್ ಬಿಡೋಣ. ಆದ್ರೆ ಇವನು ಈ ಬುದ್ಧಿ ಕಲ್ತಾನೆ ಅಂತ ಗೊತ್ತಿತ್ತಿಲ್ಲ ಕಣ. ನಿಜವಾಗ್ಲೂ ಮಾನ ಜ್ಞಾನ ಇರೋಣ ಆಗಿದ್ರೆ ಇನ್ನೇನು ಹೆಣ್ಣು 3-4 ವರ್ಷ ನೀರಾಕತ್ತದೆ. ಏನು ಎಂತೂ ಅನ್ನೋದು ಒಂದು ಚೂರು ಜವಾಬ್ದಾರಿ ಇಲ್ವಲ್ಲ ಇವನಿಗೆ. ಹಿಂಗಾದ್ರೆ ಹೆಂಗೆ ಮಾಡೋದು? ಸದ್ಯಕ್ಕೆ ನಾವು ಸಂತೆಯಲ್ಲಿ ಸಿಕ್ಕಿರೋ ಸರಿ ಆಯ್ತು ಅಕ್ಕ. ಸಿಗ್ನಿಲ್ಲಾದ್ರೆ ಏನಕ್ಕ ಗತಿ? ಬುದ್ಧಿ ಇಲ್ಲಕ್ಕದ್ ಬಿಡಕ್ಕ, ಆಸೆನೇ ಇಟ್ಕೊಬೇಡಿ. ಅವನು ಇವತ್ತಲ್ಲ ನಾಳೆ ಸರಿ ಆಯ್ತಾನೆ ಅನ್ನೋದನ್ನ ಒಂದು ಭರವಸೆಯ ಇಟ್ಕೊಳಂಗೆ ಇಲ್ಲ ಕಂದ್ಬಿಡಿ. ಇಟ್ಕೊಳಂಗೆಲ್ಲ ಭರವಸೆ ಯಾಕನ. ಅವನು ಈ ಬುದ್ಧಿ ಕಲ್ತಿರೋ ನೀವನು ಅದು ಹೆಂಗೆ? ಅದು ಹೆಂಗಕ್ಕ ಇವನು? ಅದು ಹೆಂಗಕ್ಕ ಇನ್ನೊಂದು ಹೆಣ್ಣು ಭಾಳ ಹಾಳು ಮಾಡಕ್ಕೆ ನಿಂತಿದ್ದಾನು. ಭಾಳ ಮುರ್ಕ ಇವನು, ಭಾಳ ಮುರ್ಕನಂಗೆ ಇವನು ಈ ಕೆಲಸಕ್ಕೆ ನಿಂತವನಲ್ಲ ಇವನು. ಸರಿ ಅಕ್ಕ, ನೋಡ್ರವ, ನೋಡಿ ನೀವೇ ನೋಡಿ ಅವ್ನು ಬುದ್ಧಿಗೆ ಇಷ್ಟು ಬೆಂಕಿ ಅಕ್ಕ. ಯಾವ ಬುದ್ಧಿ ಕಲ್ತವನೆ ಅಂತ ನೀವೇ ನೋಡಿ. ಮನಾಳ ಬುದ್ಧಿ ಕಲ್ತವನಲ್ಲ ಲೋಪ ನನ್ನ ಮಗ. ನಿಜವಾಗ್ಬೇಕಾ? ನಾನು ಮಟ್ಟೆನ ಹೇಳ್ದೆ ನೋಡಕ್ಕೆ ಮಳ್ಳಂಗೆ ಕಾಣ್ತಾನೆ. ನೀನು ಅಚ್ಚುಕಟ್ಟಾಗಿ ವಿಚಾರಿಸು ನನ್ನ ಮಗಳನ್ನ ತಗೊಂಡೋಗಿ ಸಿಗಿಸ್ಬೇಡ ಅಂತವ. ಪಾಟಿಯ ಹೇಳಿದ್ರು ಕೇಳಲಿಲ್ಲ. ಅದು ಏನು ಬಂದಿತ್ತು ರೋಗ ಮುಂಡೆ ಮಗನಿಗೆ. ಹೋಗಿ ನನ್ನ ಮಗಳು ಭಾಳ ಇವತ್ತು ಅವ್ನ ಕೈಯಾರ ಅವನೇ ಹಾಳು ಮಾಡ್ಬಿಟ್ಟ ಕನಕ. ನಾನು ನಮ್ಮ ಅಣ್ಣನ ಮನೆಗೆ ಮಾಡದ ಸುಮ್ಮನಿರಿ ನೆಮ್ಮದಿಯಾಗಿರ್ತಾಳೆ ಅಂತ ಒಸಿ ಬಡ್ಕೊಳ್ಳಿಲ್ಲ ಕಣಕ. ನನ್ನ ಮಾತ ಕೇಳಲಿಲ್ಲ. ತಗೊಂಡೋಗಿ ಬೆಣ್ಣ ಸಿಕ್ಸ್ಬಿಟ್ಟು ಇವತ್ತು ಕಣ್ಣು ಬಾಯಿ ಬಿಡಂಗೆ ಆಗದೆ. ಎಲ್ಲವ ಒಂಥರ ನೋಡ್ತಾರೆ ಕನಕ. ಬೆಣ್ಣಿಲ್ ಬಂದಿರೋದಕ್ಕೆ ಒಂಥರ ನೋಡ್ತಾರೆ. ಎತ್ತಾಗೆ ಅಂತ ಸಾಯೋದು ಹೇಳು ನೀನು. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಬದುಕಕ್ಕೆ ಆಸೆನೇ ಇಲ್ದಂಗೆ ಆಗೋಗದೆ ನನ್ನ ಮಗನಿಂದ. ನನ್ನ ಮಗನಟೇನಿಂದ ಬದುಕಕ್ಕೆ ಆಸೆ ಇಲ್ದಂಗೆ ಆಗೋಗದೆ ಕನಕ. ಸಾಯಂಗೂ ಇಲ್ಲ ಬದುಕಂಗೂ ಇಲ್ಲ ಅಂಥದ್ದೊಂದು ಪರಿಸ್ಥಿತಿ ಸಿಗಾಕೊಂಡಂಗೆ ಆಗದೆ. ಜ್ಞಾನಿಲ್ಲ ಬಿಡಕ್ಕ. ನೀವೇನಾರು ಅನ್ಕೋ. ಮುಂಡೆ ಮಗನಿಗೆ ಇವನಿಗೆ ಎರ್ತಿ ಮಕ್ಳ ಮೇಲೆ ನಿಗಾ ಇದ್ದಿದ್ರ ಅವನು ಈಗ ಹೋಗಿ ಮದುವೆ ಆಗಕ್ಕೆ ಹೋಯ್ತಿದ್ದಿಲ್ಲ ಕನಕ. ಹೋಯ್ತಿದ್ನಾ? ಈಗ ಮದುವೆ ಆಗಕ್ಕೆ ಹೋಯ್ತಿದ್ನಕ್ಕ. ಎರ್ತಿ ಮಕ್ಕಳು ನಿಗಾ ಇದ್ದಿದ್ರೆ ಯಾವ ನಿಗಾಣವೂ ಇಲ್ಲ ಅಂತದಿಲ್ಲ ಮುಂಡೆ ಮಗನಿಗೆ. ಅಲ್ಲ ನಾನಾರೇ ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಪ್ರೀತಿ ಕಳ್ಕೊಂಡೆ. ನನ್ನ ಮುಗಿಗಾರ ಪ್ರೀತಿ ಕೊಡಬೇಕು ಅಂತ ಬೇರೆಯವರಾಗಿದ್ರೆ ಎಷ್ಟು ಆಸೆ ಮಾಡೋರು. ಹೆಣ್ಣ ಎತ್ಕೊಳ್ಳೇ ಇಲ್ಲ ಕನಕ. ಅವ್ನು ತೊಡೆ ಸೇದಾಗ ಏನು ಇತ್ತೀಚೆಗೆ ಸುಮಾರಾಗಿ ಅಪ್ಪ ಗಿಪ್ಪ ಅಂತ ಮಾತಾಡೋಗಂಟವ ಮುಗಿನ ಕಡೆಗೆ ನಿಗಾನೆ ಇತ್ತಿಲ್ಲ ನನ್ನ ಮಗನಿಗೆ. ಅದು ಯಾವಾಗ ಅಪ್ಪ ಅಂತ ಅವ್ನು ಗಳಿಗೂ ಬಿಟ್ಟುಟ್ಟಿರ್ತಿತ್ತಿಲ್ಲ. ರಾತ್ರಿ ಯಾಕೆ ಹೇಳ್ತೀಯೇ ಆಲೇ ಸುಮಾರು ಹೊತ್ತಾಗಿತ್ತು. ಆಳ ಮನೆ ಕಣ್ಣಿಗೆ ನಿದ್ದೆನೇ ಎತ್ತಕ್ಕಿಲ್ಲ ಕನಕ. ನಿಜವಾಗ್ಲೂ. ಅಯ್ಯೋ ಅದೇನು ಹಣೆ ಬರ ತಂದಿದ್ದಾವ ನಾವು ಒಂದಂಗೆ ಆಗ್ಬಿಡ್ತದೆ ಒಂದೊಂದ್ಸತಿ ಕನಕ. ಅಷ್ಟೊಂದು ಬೇಜಾರಾಗೋಯ್ತದೆ. ಯಾವ ಥರ ಬೇಜಾರಾಯ್ತದೆ ಅಂದರೆ ಹೇಳೋಕ್ಕೆ ಅಸಾಧ್ಯ ನಿಜವಾಗ್ಲೂ. ಹಂಗೆ ನಿದ್ದೆನೇ ಎತ್ತಲಿಲ್ಲ ಕನಕ. ಅವಳು ಮನೆ ಕಳಕಿಲ್ಲ, ನಾನು ಮನೆ ಕಳಕಿಲ್ಲ. ಬೆಳಗಾನ ಮಾತಾಡೋದು 12 ಗಂಟೆ 1 ಗಂಟೆ ರಾತ್ರಿ ಗಂಟು ಮಾತಾಡೋದು. ಇವರು ಜಗಲಿ ಮೇಲೆ ಮನೆ ಕತ್ತಾರಲ್ಲ ಇವ್ರೇನೋ ಅದೇನು ಮಾಡೋದು ನಂಗೆ ಗೊತ್ತಿಲ್ಲ. ನಾನು ಮಾತ್ರ ನಿದ್ದೆನೇ ಅದೆಷ್ಟು ದಿವಸ ಆಯಿತು ಕಣ್ಣಿಗೆ. ಅವಳು ಯಾವಾಗ ಬಂದ್ಲು ಅಕ್ಕ ಕಣ್ಣಿಗೆ ನಿದ್ದಿಲ್ಲ. ನನ್ನ ಮಗಿನ ಜೀವನ ಹಿಂಗೆ ಆಗೋಯ್ತಲ್ಲ, ನನ್ನ ಮಗಳ ಜೀವನ ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ನಿಜವಾಗ್ಲೂ ಒಸಿ ಬೇಜಾರಾಕಿಲ್ಲ ಕಣಕ. ಆಲೇ ಕೋಳಿ ಕೂಗ್ತಿತ್ತು. ಇವು ಹೆಣ್ಣು ಕನ್ವರ್ಸ್ತಾ ಕುಂತದೆ ಅಪ್ಪ 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 ಅಂತ. ಎಷ್ಟೇ ಆಲಿ ತಂದೆ ಮುಂದೆ ಮಕ್ಕಳು ಅದು ಹೆಂಗೆ ಕಣ್ಣು ಕಳ್ಸೋಡು. ಅದು ಹೆಂಗಿದ್ದಾನಕ್ಕ. ಅವೆಣ್ಣು ಬಿಟ್ಬಿಟ್ಟು ಬೇಡಕನವ ನನ್ನ ಮಗಳನ್ನ ಮರ್ತ್ಬಿಡ್ಲಿ ಅವನು. ತನ್ನ ಮಗಳನ್ನ ರೇ ಇವನು ಆಸೆ ಮಾಡ್ದೋದ್ಮೇಲೆ ಅದು ಹೆಂಗಕ್ಕಂಗೆ ಕಾಣೆ ನಿಜವಾಗ್ಲೂ. ಅದೇನೋ ಗೊತ್ತಿಲ್ಲ. ಅವನಿಗೆ ನಿಗವಣೆ ಇರಬೇಕು. ಅಯ್ಯೋ ಏನೋ ಎಂತೋ ನನ್ನ ಮಗ ಅನ್ನೋದು ಜವಾಬ್ದಾರಿ ಇದ್ದೀರ. ಅವ್ನು ನನ್ನ ಮದುವೆಗೆ ಹೋಯ್ತಿದ್ದ. ಅವೇನಿಗೂ ತಾಯಿ ಇಲ್ವಂತೆ ಪಾಪ. ಅದುವೇ ಅವ್ರ ಅಪ್ಪನ ಬಿಟ್ಟು ಹೋಗ್ಬೇಕಾದ್ರೆ ಮದುವೆ ಆದರೆ ಅಂದ್ಬಿಟ್ಟು ಮದುವೆನೇ ಆಗಿಲ್ವಂತೆ. ಅಲ್ಲಿ 27 ವರ್ಷ ಆಗಿರ್ತದಂತೆ ಕನಕ. ಮದುವೆನೇ ಆಗಿತ್ತಿಲ್ವಂತೆ. ಅದು ಮದುವೆ ಆಸೆನೇ ಬಿಟ್ಟಾಕ್ಬಿಟ್ಟು ಅಡುಗೆ ಮಾಡ್ಕೊಂಡೋದು ಅಪ್ಪನಿಗೆ. ನೀನು ಹಬ್ಬನೇ ಒಂಟಿ ಮಾಡಿಬಿಟ್ಟು ಹೋಯ್ಕಿಲ್ಲ ಕಣಪ್ಪ ಅಂದ್ಕೊಂಡು ಅವ್ರ ಅಪ್ಪನ ಜೊತೆ ಇತ್ತಂತೆ ಕನಕ. ಅಂಥ ಹೆಣ್ಣಿಗೆ ಒಯ್ಯ ಏನೋ ನನ್ನ ಮಗ ಕೇಳೋನಲ್ಲ ಹೆಣ್ಣು ಮಾಡ್ಕೊಂಡಿದ್ದೀನಿ ಮಗಳನ್ನ ಮದುವೆ ಅಂತವ. ಅವು ಏನು ಪಾಪ ಭಾಳ ಖುಷಿಯಾಗಿ ಒಪ್ಕೊಂಡೆಲ್ಲ ಇದು ಮಾಡೋದೆ. ನಾನು ಹೇಳಿದ್ಮೇಲೆ ಹೊಸಿ ಬೇಜಾರು ಮಾಡ್ಕೊಳ್ಳಿಲ್ಲ. ಇವನು ಇಂಥ ಬಿಡಿಲ್ಲ ಅಂತ ನಂಗೆ ಗೊತ್ತಿತ್ತಿಲ್ಲ ಕಣವ. ನಿಜವಾಗ್ಲೂ ನನ್ನ ಮಗಳ ಜೀವನ ಹೆಂಗೋ ಸರಿ ಆಯ್ತದೆ ಅಂತ ಅಂದ್ಕೊಂಡಿದ್ದೆ. ಇದು ಈ ಥರ ಅಂತ ಗೊತ್ತಿತ್ತಿಲ್ಲ ಕಣ ಮಗಳೇ. ನನಗೆ ಅಂದ್ಕೊಂಡು ಹೊಸಿ ಬೇಜಾರು ಮಾಡ್ಕೊಳ್ಳಿಲ್ಲ. ಒಯ್ಯ ಪಾಪ ಪಾಟಿ ಬೇಜಾರು ಮಾಡ್ಕೊತು. ಇಳಿಸ್ತೀನಿ ಸರಿಯಾಗಿ ಮುರುವದಿಯಾ ಓಡಿಸ್ತೀನಿ ಬಾಡಿಗೆ ಮನೆಯಿಂದನೂ ಅಂದ್ಬಿಟ್ಟು ಹೋಯ್ತು ಪಾಪ. ಎಂತೆ ಬಡ್ಡಿ ಐಕ್ಳು ಗೊತ್ತಾ? ಅವ್ವ ಸಾಮಾನ್ಯದ ಬಡ್ಡಿ ಐಕ್ಲ ಅಲ್ಲ ಕಣೋ ಜಯಕ. ಹಿಂಗಂತೀನಿ ಅಂತ ಬೇಜಾರು ತಿಳ್ಕೊಬೇಡ ನೀನು. ಸಾಮಾನ್ಯದ ಬಡ್ಡಿ ಐಕ್ಲಲ್ಲ ಮಾತ್ರ. ಅಂತಿಂಥ ಬಡ್ಡಿ ಐಕ್ಳು ಅನ್ಕೊಬೇಡ ಮಾತ್ರವ. ಅವ್ವ ಅವ್ರ ಆಟಗಳ ಪತ್ತೆ ಹಚ್ಚೋದು ಭಾಳ ಕಷ್ಟ. ತಿಳ್ಕೊಬಿಡು. ಬಡ್ಡಿ ಐದ ಸಿಗಲಿ ಅವ್ನಿಗೆ ಮಾಡ್ತೀನಿ. ಅವನ ಆಗೋಲಿ ಸರಿಯಾದ ಕೆಲಸನೇ ಮಾಡೋದು ಇರಲಿ. ಅಣ್ಣ ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅವ್ನು ಹತ್ಲೋನೇ ಹೊರ್ತು ಇತ್ಲೋನಲ್ಲ ಕಣ. ಅವ್ನಿಗೆ ಎಡ್ತಿ ಮಕ್ಕಳು ಅನ್ನೋ ದಿಗ್ಲಿದ್ದೀರ. ಅವನು ಈ ವಯಸ್ಸಲ್ಲಿ ಮದುವೆಗೆ ಕೂಡಾಡ್ತಿತ್ತಿಲ್ಲ. ಅವನು
ಅವನು ಏನಿದ್ರು ಹತ್ಲೋನೇ ಹೊರ್ತು ಇತ್ಲೋನಲ್ಲ. ನಿಜ ಕನಕ, ನಿಮ್ಮ ಮಾತು ನಿಜ. ನಾವು ಕಳ್ಸಕ್ಕಿಲ್ಲ ಕನಕ, ಕಳ್ಸಕ್ಕಿಲ್ಲ. ನಾವು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು ಅಕ್ಕ. ಅವನಿಗೆ ಒಳ್ಳೆ ರೀತಿ ಇಲ್ಲ, ಒಂದು ಸ್ವಾಭಿಮಾನ ಇಲ್ಲ, ಯಾವುದೂ ಇಲ್ಲ. ಪಾಡನ ಮುಂದೆ ಕಿಂದರಿ ಬರ್ಸ್ದಂಗೆ ಇತ್ತ ಬುದ್ಧಿ ಹೇಳಿದ್ದು ತಿಳ್ಕೊಳ್ಳೋಂಥ ಸತ್ತಿ ಇಲ್ಲ. ಬೇಡ ಬಿಡಕ್ಕ. ಅಯ್ಯೋ ನನ್ನ ಮಗಳೇ ನಮ್ಗೆ ಬಾರಾಗಿದ್ದಳಕ್ಕ. ಅವತ್ತು ಹೊಟ್ಟೆ ಹಿಡಿತಿತ್ತು, ಇವತ್ತು ಮನೆ ಹಿಡಿಯಕ್ಕಿಲ್ವಕ್ಕ. ಬಿಡು, ನನ್ನ ಮಗಳನ್ನ ಮದುವೆನೇ ಮಾಡಿಲ್ಲ ಅಂತ ಅಂದ್ಕೊಂಡು ಏನೋ ಹೆಣ್ಣು ಒಂದು ನೇರ್ಕ್ ಮಾಡಬೇಕು, ನಾವು ಅಕ್ಷರ ಕಲಿಸ್ತೀವಿ. ನಮ್ಮಂಗೆ ಮೂಡತ್ಮರಾಗೆ ಹೆಣ್ಣು ವನವಾಸತ್ತದ ಬೇಡ. ಇವತ್ತು ನನ್ನ ಮಗಳು ಓದಿದ್ರೆ ಅಕ್ಕ, ಅಯ್ಯೋ 7ನೇ ಕ್ಲಾಸ್ ಗಂಟ ಓದಿ ಚೆನ್ನಾಗಿ ಓದ್ತಿತ್ತಿಲ್ಲ ಕನಕ. ನೀರು ಹಾಕಬಿಟ್ಲು ಅಂತ ಬಿಡಿಸ್ಬಿಟ್ಟು ಮೇಷ್ಟ್ರಯ್ಯ ಮನೆ ತಕ್ಕ ಬಂದು, ಅಯ್ಯೋ ಅಮ್ಮ ಚೆನ್ನಾಗಿ ಓದ್ತದೆ ನಿಮ್ಮ ಹುಡುಗಿನ ನೀವು ಮನೇಲಿ ಇರಿಸ್ಕೋಬೇಡಿ, ಕಳಿಸಿಯಮ್ಮ ನೀವು, ಪಾಪ ತುಂಬ ಚೆನ್ನಾಗಿ ಓದ್ತದೆ ಹುಡುಗಿ ಅಂತ ಒಸಿ ಅನ್ನಿಲ್ಲ ಕನಕ. ಕಳಿಸಿ ನೀವು, ಬೇಕಾದ್ರೆ ನೀವು ಬುಕ್ಕು ಬೈಂಡ ನೀವು ತಗೊಡ್ತಾರೆ, ನಾವೇ ತಗೊಡ್ತೀವಿ ಅಂದರು ಕನಕ. ಮೇಷ್ಟ್ರಯ್ಯ ನಾವೇ ತಗೊಡ್ತೀವಿ, ನೀವು ಯಾವ್ದು ತೊಂದರೆ ತಗೋಬೇಡಿ, ನಾವು ನೋಡ್ಕೊತೀವಿ, ನಾವು ತಗೊಡ್ತೀವಿ. ಬೇಕಾದ್ರೆ ನಿಮ್ಗೆ ಬುಕ್ಕು ಬೈಂಡ್ ಕಾಸಿಲ್ದಾರೆ ಬಟ್ಟೆ ಬರೆಗಿಲ್ದಾರೆ ನಾವು ಕೊಡ್ತೀವಿ, ಚೆನ್ನಾಗಿ ಓದ್ತದೆ ಹುಡುಗಿ, ಯಾರು ಮಾಡಬೇಡಿ ಅಂತ ಅಂದ್ರಕ್ಕ. ಒಸಿ ಹೇಳಿಲ್ಲ ಕನಕ ಅವರು. ನಿಜಕ್ಕೂ ಆ ಪಾಟಿ ಹೇಳಿದ್ರಕ್ಕ. ನನಗೂ ಮನ್ಸು ಇತ್ತಿತ್ತಿಲ್ಲ ಕನಕ. ಇವ್ನು ಮಾಡಿದ ಕೆಲಸ ಏನು ಮಾಡಿ ಅಕ್ಕ, ಸುಮ್ಮನಿರು ನೀನು. ಅಣ್ಣ ಕೆಟ್ಟದಾಗ್ಲಿ ಅಂತ ಮಾಡಿದಾರಕ್ಕ. ನಾನು ಹೇಳೋದು ಒಳ್ಳೇದಾಗಲಿ ಅಂತಲೇ ಮಾಡಿರೋದು. ಅವನು ಏನು ಮಾಡಿ ಮಾಡ್ಕೊಂಡಿರೋ ನನ್ನ ಮಗ ಅರ್ಥ ಮಾಡ್ಕೊಳ್ಳಿಲ್ಲ. ಅವಣ್ಣ ಏನು ಮಾಡೋದಕ್ಕ, ಅವಣ್ಣ ಏನು ಮಾಡೋದು, ಸುಮ್ಕಿರು ಪಾಪ. ಸುಮ್ಮನೆ ಅಣ್ಣನ ಬಗ್ಗೆ ಮಾತಾಡೋದು ನೀನು ಹೇಳ್ತೀಯಲ್ಲಕ್ಕ. ನನಗೆ ಎಷ್ಟಕ್ಕ ಬೇಜಾರಾಕಿಲ್ಲ, ಎಷ್ಟು ಬೇಜಾರಾಕಿಲ್ಲ ಹೇಳಿ ನೀನೆ. ನಿಜವಾಗ್ಲೂ ಅಕ್ಕ, ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ. ಆಯಿತು ಸುಮ್ಮನಿರು. ಅಯ್ಯೋ ಈಗ ಅಣ್ಣಂಗೆ ಬೇಜಾರಾಕಿಲ್ವಕ್ಕ. ನಾನು ಹಂಗೂ ಹೇಳೋದೇ ಬೇಡ ಅನ್ಕೊಂಡಿದ್ದೆ ಅಕ್ಕ. ಜೀವ ತಡೆಯೋಕ್ಕಿಲ್ಲ ಕನಕ, ನನಗೆ ಆಳ್ಗಡೆ ಜೀವ ತಡೆಯೋಕ್ಕಿಲ್ಲ. ಹೇಳೇ ಬಿಡೋದು ಅನ್ಕೊಂಡಂಗೆ ಹೇಳ್ದೆ. ಅಯ್ಯೋ ಅಕ್ಕ, ಹೇಳಿದ್ದೆ ತಪ್ಪು ಅನ್ನೋಕ್ಕಾಗದ, ಸುಮ್ಮನಿರು. ಗೊತ್ತಾಗಬೇಕು ಅವ್ರ ನಾಟಕಗಳೆಲ್ಲವಕ್ಕನ. ಹೆಂಗೋ ತಪ್ಪಿಸಿದಿ ಬಿಡು. ನೀನೇನಾದ್ರೆ ಸಂತಕ್ಕೆ ಹೋಗ್ಲಿಲ್ಲ ಅಂದ್ರೆ, ವಯಸ್ಸಿಗ್ನಿಲ್ಲ ಅಂದರೆ ಇದು ವ್ಯವಸ್ಥೆ ಸರಿ ಆಯ್ತಿತ್ತಿಲ್ಲ. ಸರಿಯಾಗಿ ಮಾಡ್ಬಿಟ್ಟು ಬಂದಿದ್ದಿ. ನಮ್ಮ ಮಕ್ಳಾಗಲ್ಬೇಡ. ಇವತ್ತು ನನ್ನ ಮಗಳು ಬಾಳು ಬೇರೆ, ನಿನ್ನ ಮಗಳು ಬೇರೆ ಬಾಳು ಬೇರೆಯೇ. ಹೆಣ್ಣು ಅಂದಮೇಲೆ ಎಲ್ಲರೂ ಒಂದೇ. ಅದರಲ್ಲೆಲ್ಲ ಏನಿದ್ದದು ಹೇಳು. ನಿಜವಾಗ್ಲೂ ಯಾವುದೂ ಇಲ್ಲ. ಅಯ್ಯೋ ಹಂಗೆ ಏನು ಮಾಡೋಕ್ಕಾಗಿಲ್ಲ ಅಣ್ಣ. ನಿಜವಾಗ್ಲೂ ಸುಮ್ಮನೆ ಇರಬೇಕು ಹೊತ್ತಾಗೆ. ಇನ್ನೇನು ಯಾತ್ತಾಗುವೆ ತಲೆಗೆಡ್ಸ್ಕೊಂಡ್ರು ಏನು ಪ್ರಯತ್ನಕ್ಕಿಲ್ಲ ಅಣ್ಣ. ಸುಮ್ಮನಿರಿ. ಈ ವಿಷಯದ ನಾವು ಅವಳಿದ್ದಾಗ ಬಂದು ಹೇಳೋದಂದರೆ ಅಯ್ಯೋ ಅದು ಹಾಕ್ಬೇಕು ಪಾಪ ಹೆಣ್ಣು ಮನ್ಸು ಕೆಡ್ಸ್ಕೊತದೆ ಅಂದ್ಬಿಟ್ಟು ನಾನು ಅವತ್ತಿಂದ ಮಕ್ಕ ಯಾವ ವಿಷಯನ ನಾನು ಕೊಟ್ಟು ಹೇಳಿಲ್ಲ ಕನಕ. ಒಳ್ಳೇದು ಕನಕ, ಒಳ್ಳೇದು ಹೇಳ್ಬೇಡ. ನಾನು ಅವತ್ತು ಹೇಳಿ ಏನು ಹೇಳ್ಬೇಡ. ನನ್ನ ಮಗಳು ಚಿಂತೆ ಮಾಡ್ತಾಳೆ, ಚಿಂತೆ ಅಂದ್ಕೊಂಡು ಅರ್ಧ ಊಟ ಬಿಟ್ಟು ಅಯ್ಯೋ ಅವ್ರು ಕಷ್ಟವಾಕ ಕಣ್ಣಲ್ಲಿ ನೋಡೋಕ್ಕಾಗಿಲ್ಲ ಕನಕ. ನಮಗೆ ಏನು ಮಾಡೋದು ಗೊತ್ತಾಯ್ತಿಲ್ಲ. ಒಟ್ಟಿನಲ್ಲಿ ಹೆಣ್ಣು ಜೀವನ ನಾವೇ ನಮ್ಮ ಕೈಯಾರ ಆನ್ ಮಾಡ್ಬಿಟ್ಟು ಒಂದು ಸ್ಕೂಲಲ್ಲಿ ಓದಿಸಿದ್ರೆ ಇವತ್ತು ನನ್ನ ಮಗಳು ಅಯ್ಯೋ ಏನು ಚೆನ್ನಾಗಿ ಹೆಣ್ಣು SLC ಪಾಸ್ ಆಗ್ಬಿಟ್ಟು ಒಳ್ಳೆ ದೊಡ್ಡ ಕೆಲಸ ಗೌರ್ಮೆಂಟ್ ಕೆಲಸನೇ ತಗೊಂಡಿಲ್ವಕ್ಕ. ಇವಳ ಮಗಳು ಯಾರು ಆಳ್ಗಡೆ ಹೆಸ್ರನ್ನ ಹೇಳಕ್ಕೆ ಬರೀ ರಂಗಮ್ಮನ ಮಗಳು ತಗೊಂಡಿಲ್ವ. SLC ಪಾಸ್ ಆದಮೇಲೆ ಚೆನ್ನಾಗಿ ನಂಬರ್ ತೆಗ್ದಿತ್ತಂತೆ ಕನಕ. ಹೆಣ್ಣು ತಗೋತಂತಲ್ಲ. ಹಾಗೆ ನಾವು ಓದಿಸ್ತೀವಿ ಇಲ್ಲ ಏನೂ ಇಲ್ಲ. ಇವತ್ತು ಅಳ್ಪೋಡೋ ಕಷ್ಟಕ್ಕೆ ನಾವೇ ಭಾಗಿಯಾಗಿ ಸಹಾಯ ಗಂಟು ನಳ್ಳಂಗೆ ಆಗದೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.